ಹಾಕ್ಬಿಟ್ಟು ಸಾಯಿಸ್ತವನೆ ಎಲ್ಲರೂ ಪ್ರಾಣ ತೆಗಿತವನೆ, ಹೋಗ್ಬೇಡಿ ಅತ್ತ ಕಡೆ ಹೋಗ್ಬೇಡಿ ಅಂತ ಬಂದವ್ರನ್ನೆಲ್ಲ ಹಿಂಗ ಆರೋಪ ಮಾಡಿ 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 ಕಳಿಸ್ತಾ ಇತ್ತಂತ ಅಜ್ಜಿ. ಆಗ ವಿಷ್ಣು ಹೇಳ್ತಾನಂತೆ, ಆ ಎಲ್ಲಾ ಪಾಪವನ್ನು ಈ ಅಜ್ಜಿ ಮೇಲೆ ಹಾಕಿ ಅಂತ. ಆ ಎಲ್ಲಾ ಪಾಪ ನೀವೇನ್ ಕನ್ಫ್ಯೂಷನ್ನೇ ಬೇಡ, ಎಲ್ಲಾ ಪಾಪನು ತೆಗೆದು ಆ ಅಜ್ಜಿ ಮೇಲೆ ಹಾಕಿ. ಯಾಕೆ ಆ ಅಜ್ಜಿ ಏನ್ ತಪ್ಪು ಮಾಡ್ತು ಅಂತ ಯಮಧರ್ಮರಾಯ ಕೇಳಿದಂತೆ. ಯಾಕೆ ವಿಷ್ಣು ಸ್ವಾಮಿಗಳೇ, ಯಾಕೆ ಈ ತರ ನೀವು ನಿರ್ಧಾರನ ತಗೊಂಡ್ರಿ ಅಂತ. ಅಲ್ಲಿ ಏನಾಗ್ತಾ ಇದೆ ಅಂತ ಅಜ್ಜಿಗೆ ಗೊತ್ತಾ? ಅಸಲಿ ಪಿಕ್ಚರ್ ಏನು ಅಂತ ಗೊತ್ತಾ ಅಜ್ಜಿಗೆ? ಗೊತ್ತಿಲ್ಲ. ಅಜ್ಜಿ ಏನ್ ಮಾಡ್ತಾ ಇತ್ತು? ಫುಲ್ ಕತೆ ಕಟ್ತಾ ಇತ್ತು. ಫುಲ್ಲು ಕತೆ. ಯಾರೋ ಹೇಳಿದ್ರು, ನಮಗ್ ಮೇಲ್ನೋಟಕ್ಕೇನು, ಅಯ್ಯೋ ರಾಜ ಊಟ ಹಾಕದ್ನಂತೆ, ಅದನ್ನ ತಿಂದವ್ರು ಡೆತ್ ಆದ್ರಂತೆ, ಸಾಯಿಸಿದ್ರಂತೆ ಅಂತ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ. ಆದ್ರೆ ಒಳಗಿರೋ ಅಂಶ ಬೇರೆ ಇರುತ್ತೆ. ಅದನ್ನ ತಿಳಿದುಕೊಳ್ಳದೆ ನೇರವಾಗಿ ಜಡ್ಜ್ ಮಾಡ್ತಿದ್ದಂತ ಆ ಅಜ್ಜಿಯನ್ನ, ಜಡ್ಜ್ಮೆಂಟ್ ಕೊಡ್ತಾ ಇದ್ದಂತ ಆ ಅಜ್ಜಿಯನ್ನ ಹಾಕಿ ಇದ್ರ ಮೇಲೆ ಪಾಪ ಅಂತ. ಅಂದ್ರೆ ಸುಮ್ಮನೆ ಮಾತಾಡಬಾರ್ದು ಅಷ್ಟೇ. ಪಾಪ ವಿಧಿಲಿಖಿತ ಆಗಿತ್ತು. ಆ ಹಾವು ಸಾಯ್ಬೇಕು, ಅದರ ವಿಷ ಕೆಳಗಡೆ ಬೀಳ್ಬೇಕು, ಅದನ್ನ ತಿಂದು ಸಾಯ್ಬೇಕು ಅನ್ನೋದು ವಿಧಿಲಿಖಿತ ಆಗಿತ್ತು. ಅದನ್ನ ಗೊತ್ತಿಲ್ಲದೆ ಜಡ್ಜ್ ಮಾಡಿದಂತ ಅಜ್ಜಿ, ಮ್ಯಾಜಿಕ್ ಅಜ್ಜಿ. ಆಲ್ಮೋಸ್ಟ್ ಜನರಿಗೆ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ, ಯಾಕೆ ಮಾತಾಡ್ತಾ ಇದ್ದೀನಿ, ಹೆಂಗ್ ಮಾತಾಡ್ತಾ ಇದ್ದೀನಿ, ಈ ಕಥೆಯ ಸಾರಾಂಶ ಏನು, ಅದನ್ನ ಬೇರೆ ಮತ್ತೆ ನಾನು ಒತ್ತು ಹೇಳಕ್ ಹೋಗಲ್ಲ. ಸೊ ನಾನು ಹೇಳುವಂಥದ್ದು ನಮಗೂ ಸೇರಿದಂತೆ, ಇನ್ಕ್ಲೂಡಿಂಗ್ ನಾವು ಸೇರಿದಂತೆ, ಮಾಧ್ಯಮದವರು ಸೇರಿದಂತೆ, ವಿಚಾರವನ್ನ ಗೊತ್ತಿಲ್ಲದೆ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಜಡ್ಜ್ಮೆಂಟ್ ಕೊಡೋದಕ್ಕೆ ಕೋರ್ಟ್ ಇದೆ. ಯಾರೋ ಮಾಡಿದ ಪಾಪ ನಾವು ಮಾತಾಡಿ ನಾವ್ಯಾಕೆ ಬಾಯಿ ಹೊಲಸು ಮಾಡ್ಕೊಂಡು ಅದೇ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಹೇಳಿದ್ನಲ್ಲ, ನಾನು ಗಾದೆ ಮುಖಾಂತರನೇ ಕತೆ ಶುರು ಮಾಡಿದೆ. ಅಲ್ಲಿ ಮಾಡಿದ ಪಾಪ ವಿಧಿಲಿಖಿತ ಅವು, ಆದ್ರೆ ಆಡಿದ್ದು ಅಜ್ಜಿ, ಅಜ್ಜಿ ಮೇಲೆ ಆಗೋಯ್ತು. ಇರ್ಲಿ, ವಿಚಾರ ಗೊತ್ತಿಲ್ಲದೆ ಮಾತಾಡಿದ್ದು ಅಜ್ಜಿ ತಪ್ಪು. ಸೊ ಹಂಗಾಗಿ ನಾನು ಬಹಳ ಪ್ರಮುಖವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಯೂಟ್ಯೂಬರ್ಗಳಾಗ್ಲಿ, ಈಗ ನಾವು ಮಾಧ್ಯಮದವರು, ನಾನು ಓಪನ್ ಆಗಿ ಹೇಳ್ತೀನಿ, SIT ಮೂಲಗಳಿಂದ ಮಾಹಿತಿ ತಿಳಿದುಕೊಂಡೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ವಿನಃ ನಾವು ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಕತೆ ಹೊಡೆಯೋ ನಾವು, ಕತೆ ಹೇಳೋ ನಾವು ನಿಮಗೆ ಸುಳ್ಳು ಹೇಳಿ ಕೆಲವೊಮ್ಮೆ ನಮ್ಮದೂ ತಪ್ಪಾಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾವುದೋ ಒಂದು ನಾವೇನು ನಮ್ದು ಹ್ಯೂಮನ್ ಎರರ್ ಕೂಡ ಆಗುತ್ತೆ. ನಾವೇನು ದೇವ್ರಾ, ನಾವೇನು ಮಿಷನರೀಸಾ? ಇಲ್ಲ, ನಮ್ಮಿಂದನೂ ತಪ್ಪುಗಳಾಗುತ್ತೆ. ನಾವು ಒಮ್ಮೊಮ್ಮೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದನೋ ಅಥವಾ ತಪ್ಪಿದ ಮಾಹಿತಿಯಿಂದ ಅರ್ಜೆಂಟಲ್ಲಿ ಏನೋ ಜನರಿಗೆ ತೋರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಮ್ಮೊಮ್ಮೆ ತಪ್ಪಾಗುತ್ತೆ. ಆ ತಪ್ಪನ್ನ ನಾವು ಒಪ್ಕೊಳ್ತೀವಿ. ಆಯ್ತು, ಈಗ ನಿನ್ನೆ ಹಿಂಗೆ ಹೇಳಿದ್ದೆ, ಅದು ಹಂಗಲ್ಲ. ಆಕ್ಚುಲಿ ಅದು ಚೇಂಜ್ ಆಗಿದೆ, ಬದಲಾಗಿದೆ. ಅದು ತಪ್ಪು, ನಮ್ಮಿಂದ ತಪ್ಪಾಗಿದೆ. ಸೊ ಅದನ್ನ ಜನರು ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಥವಾ ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ನಾವು ಮುಂದಕ್ಕೆ ಹೋಗ್ತೀವಿ. ಆದ್ರೆ ಈ ಸಮೀರ್ ಆಗ್ಲಿ, ಈ ಅನನ್ಯ ಭಟ್ ಕೇಸನ್ನ ತಗೊಬಂದ ಸುಜಾತ ಭಟ್ ಆಗ್ಲಿ ನಮ್ಮನ್ನ ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದನ್ನೇ ಸಾಧಿಸ್ತಾರೆ, ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಮೀರ್ ಹೇಳ್ತಾರೆ, ಅಜ್ಜಿ ಕಣ್ಣೀರನ್ನ ನೋಡಿ ನಾನು ನಂಬಿಟ್ಟೆ, ವಿಡಿಯೋ ಮಾಡಿದೆ. ಆ ರಾಜನ್ ಕಥೆಯಲ್ಲಿ ಜನರ ಕಣ್ಣೀರನ್ನ ನೋಡಿ ಆ ಅಜ್ಜಿ ನಂಬ್ಕೊಂಡ್ಬಿಡ್ತಾ. ಹಂಗಾದ್ರೆ ಇಲ್ಲ, ಮತ್ತೆ ಹೆಂಗಯ್ಯ ನೀನ್ ಜಡ್ಜ್ ಮಾಡ್ದೆ? ಅದನ್ನ ಹೇಳೋದಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ನೋಡೋಣ. ತಿಮರೋಡಿ ಗಡಿಪಾರು ಪ್ರಕ್ರಿಯೆಗೆ ಪೊಲೀಸರು ಈಗಾಗಲೇ ಭರದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ತಿಮರೋಡಿಗೆ ಎಷ್ಟು ಜಮೀನು ಇದೆ ಅಂತ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ತಿಮರೋಡಿ ಹೆಸರಿನಲ್ಲಿರೋ ಜಮೀನಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ತಿಮರೋಡಿ ಬ್ಯಾಕ್ ಗ್ರೌಂಡ್ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಇಷ್ಟು ದಿನ ಏನ್ ಮಾಡ್ತಿದ್ರು, ಹಾಗಾದ್ರೆ ಬ್ಯಾಕ್ ಗ್ರೌಂಡ್ ಈಗ ಚೆಕ್ ಮಾಡ್ತಾ ಇದ್ದಾರೆ. ಜಮೀನ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದಾರೆ. 10 ಎಕರೆ ಜಮೀನಿನಲ್ಲಿ ಈಗಾಗಲೇ ಒಂದು ಬೃಹದಾಕಾರದ ಮನೆಯನ್ನ ಕಟ್ಟಿದ್ದಾರೆ 10 ಎಕರೆ ಜಮೀನಿನಲ್ಲಿ. ಸೊ ಈಗ ಅವರ ಬ್ಯಾಕ್ ಗ್ರೌಂಡ್ ಹೆಂಗೆ, ಎಷ್ಟು ಎಕರೆ ಜಮೀನಿದೆ, ಎಷ್ಟು ಹಣ ಇದೆ, ಎಷ್ಟು ಆಸ್ತಿ ಇದೆ, ಎಷ್ಟು ಕಾರ್ಗಳಿದೆ, ಎಷ್ಟು ಮನೆಗಳಿದೆ, ಇದೆಲ್ಲವನ್ನ ಚೆಕ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಬಟ್ ಒಂದು ಕಡೆ ಹೇಳೋದಾದ್ರೆ ತಿಮರೋಡಿ ಅವರು ಏನು ಅಂತಹ ಏನು ಬಡವರು ಅಂತ ಏನು ಅನ್ಸೇ ಇಲ್ಲ. ಅವ್ರ ಮನೆ 10 ಎಕರೆ ಜಮೀನಲ್ಲೇ ಮನೆ, ಎಷ್ಟು ಮನೆ, ವಿಶಾಲವಾಗಿದೆ ಮನೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ತಿಮರೋಡಿ ಅವರು ಏನು ಬಡವರು ಅಂತ ಅನ್ಸದೇ ಇಲ್ಲ, ಹೇಳ್ಬೇಕು ಅಲ್ಲ. ಬಡವರನ್ನ ಟಾಪಿಕ್ಗೆ ಬರಬಾರ್ದಿಲ್ಲ. ಯಾಕಂತಂದ್ರೆ ಇಲ್ಲಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಅದು ಅವ್ರ ಕರ್ತವ್ಯ. ಯಾಕಂದ್ರೆ ಷಡ್ಯಂತ್ರಗಳು ನಡೆದಿದ್ರೆ ಇದು ಹೆಂಗ್ ಸಾಧ್ಯ? ನೀವು ಒಂದು ಆಸ್ತಿ ಖರೀದಿ ಮಾಡಿದ್ರೆ, ಒಂದು ಜಮೀನನ್ನ ಖರೀದಿ ಮಾಡಿದ್ರೆ, ಅದು ಎಲ್ಲಿಂದ ಖರೀದಿ ಮಾಡಿದ್ರಿ, ಮತ್ತೆ ಹೆಂಗ್ ಖರೀದಿ ಮಾಡಿದ್ರಿ, ಅದಕ್ಕೆ ಹಣ ಎಲ್ಲಿಂದ ಬಂತು, ಈ ರೀತಿ ಒಂದಷ್ಟು ಅಲ್ಲಿ ಪ್ರಶ್ನೆಗಳಾಗಿರ್ಬೋದು ಅಥವಾ ಒಂದಷ್ಟು ವಿಚಾರ ವಿನಿಮಯ ಆಗಿರುತ್ತೆ ಅಲ್ಲಿ.
ಒಂದಷ್ಟು ವಿಚಾರಣೆ ಕೂಡ ಆಗಿರುತ್ತೆ. ಅದು ತನಿಖೆಯ ಭಾಗ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ ಅಷ್ಟೇ. ಓಕೆ. ಇನ್ನು ಮನೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕೋರಿ ಈಗಾಗಲೇ ತಿಮರೋಡಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ಗೆ ತಿಮರೋಡಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಅರ್ಜಿ ವಿಚಾರಣೆ ನಡೆಸಲಿದೆ ಜಿಲ್ಲಾ ನ್ಯಾಯಾಲಯ. ಈಗಾಗಲೇ ಒಂದು ಕಡೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮನೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟಂತಹ ಪ್ರಕರಣ ಈಗಾಗಲೇ ಮುನ್ನೆಲೆಗೆ ಬಂದಿರೋದ್ರಿಂದ ಈ ವಿಷಯವೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ನಿರೀಕ್ಷಣಾ ಜಾಮೀನನ್ನ ಕೋರಿ ತಿಮರೋಡಿ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಆಲ್ರೆಡಿ. ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ಗೆ ತಿಮರೋಡಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ನಾಳೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಜಿಲ್ಲಾ ನ್ಯಾಯಾಲಯ ಏನ್ ತೀರ್ಪನ್ನ ಕೊಡುತ್ತೆ ಅನ್ನೋದು ಒಂದು ಕಡೆ ಕುತೂಹಲವನ್ನ ಕೇಳಿಸ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಹೇಳ್ದಾಗೆ ಅವರ ಮನೆಯಲ್ಲಿ 2 ತಲ್ವಾರ್ಗಳನ್ನ ಇಟ್ಕೊಂಡಿದ್ರು. ಹಾಗೆ ಇನ್ನ ಸಾಕಷ್ಟು ಒಂದಷ್ಟು ಅಂದ್ರೆ ಹೆಂಗೆ ಅಂತಂದ್ರೆ ಅವ್ರ ಮನೆಯಲ್ಲಿ ಪತ್ತೆ ಆಗಬಾರ್ದಂತಹ ಎಕ್ಸಾಂಪಲ್ ಕೊಟ್ರಿ. ಬಟ್ ಇದು ಕಾನೂನಿನ ಕಣ್ಣಿಗೆ ಬೇರೆ ತರ ಕಂಡಿರ್ಬೋದು. ಅಲ್ಲಲ್ಲ, ಅಯ್ಯೋ ಹಂಗಾದ್ರೆ ಈಗ ನಮ್ಮನೇಲೂ ಇದಾವೆ, ಹಂಗಾದ್ರೆ ಅದ್ರ ವಿರುದ್ಧ ಅಂತ ಹೇಳಕ್ಕಾಗತ್ತೇನೋ? ಹಂಗಲ್ಲ. ಅದು ಅಂದ್ರೆ ಗೊತ್ತಿಲ್ಲ ಅದನ್ನ ಯಾವ್ದಕ್ ಬಳಸಿದ್ದಾರೆ ಅಂತ. ಅದು SIT, ನಾನು ಅದೇ ಹೇಳ್ತಾ ಇರೋದು. ಇವರು ಗುಂಪಲ್ ಗೋವಿಂದ್ ಅಂತ ಕಲ್ಲೊಡೆಯೋ ಬದಲು SIT ಒಂದು ಅಧಿಕೃತವಾದಂತ ಒಂದು ವರದಿಯನ್ನ ಜನರ ಮುಂದೆ ಇಟ್ಟರೆ ಒಳ್ಳೇದು. ಯಾಕಂದ್ರೆ ಇದು ಯಾರ ಪರ್ಸನಲ್ ಜಿದ್ದಲ್ಲ, ಪರ್ಸನಲ್ ಮ್ಯಾಟರ್ ಅಲ್ಲ. ಇದು ಭಕ್ತಿಯ ವಿಚಾರ, ಇದು ಒಂದು ಕ್ಷೇತ್ರದ ವಿಚಾರ. ಇಲ್ಲಿ ಅಪಪ್ರಚಾರನೋ ಷಡ್ಯಂತ್ರನೋ ಅಥವಾ ನಿಜವಾಗ್ಲೂ ಅಲ್ಲಿ ದೌರ್ಜನ್ಯ ನಡೆದಿದೆಯೋ ಏನಾಗ್ತಾ ಇದೆ ತನಿಖೆ. ಯಾಕಂದ್ರೆ ಮೊನ್ನೆ ಸರ್ಕಾರಿ ಪರ ವಕೀಲರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರೋ ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟಲ್ಲಿ. ಸೊ ಹಿಂಗಿರುವಾಗ ಆ್ಯಕ್ಚುಲ್ ಆಗಿ ಏನಾಗ್ತಾ ಇದೆ, ನಿಜವಾಗ್ಲೂ ಏನಾಗ್ತಾ ಇದೆ? ಸುಮ್ಮನೆ ಎಲ್ಲೋ ನಾವು ಕೋರ್ಟಲ್ಲಿ ಅಧಿಕೃತವಾಗಿ ಅಥವಾ ನಮ್ಮ ರಿಪೋರ್ಟರ್ ಕಷ್ಟಪಟ್ಟು ಅದು ಮಾಹಿತಿ ತಗೊಂಡು ಅದು ಒಂದು ಒಳ್ಳೆ ಒಂದು 100% ಮಾಹಿತಿ ತಗೊಳ್ಳೋದಕ್ಕೆ 50% ತಗೊಳ್ಳೋದು, ಇನ್ನು 50% ಖಾಲಿ ಉಳಿಯೋದು, ಅದೆಲ್ಲ ಯಾಕೆ? ಒಂದೇ ಸಲ ಇಟ್ಬಿಡಿ ಅತ್ಲಾಗಿ ಜನರ ಮುಂದೆ. ಕನ್ಫ್ಯೂಷನ್ಸ್ ಏನೇ ಇದ್ರು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಈಗ ನಮ್ಮ ರಿಪೋರ್ಟ್ರು ಕಲೆಕ್ಟ್ ಮಾಡಿದಾನೆ ಅಂತ ಇಟ್ಕೊಳ್ಳಿ, ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೆ. ಈಗ ಏನು ನಾವು ಪಾಯಿಂಟ್ಸ್ ಆಗ್ತಾ ಇದ್ವಿ ಅವ್ನು ಕೊಟ್ಟಂತ ಮಾಹಿತಿಗಳೇ, ಅದನ್ನ ಜನರ ಮುಂದೆ ಹೇಳ್ತಿದ್ವಿ. ಒಂದು 400ರಿಂದ 500 ಜನ ನೋಡ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಒಂದು 20,000 ಜನ ನೋಡಿರ್ತಾರೆ. 1,00,000 ಜನ ನೋಡ್ತಾರೆ ಒಂದು 2 ದಿನ ಅಷ್ಟೊಳಗೆ. ಮಿನಿಮಮ್ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಜನ ನೋಡ್ತಾರೆ ಅಂತ ಇಟ್ಕೊಳ್ಳಿ ಬೆಳಗ್ಗೆ ಅಷ್ಟರಲ್ಲಿ. ಮತ್ತೆ ವಾಪಸ್ ಬಂದು ನೋಡದೇ ಇರೋರು ಬಂದು ನೋಡಿ ಓಪನ್ ಮಾಡಿ. ಏನು 2 ಲಕ್ಷ ಜನ ಇರೋದು ಭಕ್ತಾದಿಗಳು? ಕೋಟ್ಯಾಂತರ ಜನ ಇದ್ದಾರೆ. ಓಕೆ, ನಮ್ಮ ಚಾನಲ್ 1-2 ಲಕ್ಷ, ಬೇರೆ ಚಾನಲ್ ಇನ್ನೂ ತುಂಬ ಸಬ್ಸ್ಕ್ರೈಬರ್ಸ್ ಇರೋ ಚಾನಲಲ್ಲಿ ಇನ್ನು ಬೇರೆ ದೊಡ್ಡ ಚಾನಲ್ಗಳು ಅಲ್ಲೊಂದು 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್, ಮಿನಿಮಮ್ 1 ಕೋಟಿ ಜನರಿಗೆ ರೀಚ್ ಆಯಿತು ಅಂತ ಇಟ್ಕೊಳ್ಳಿ. ಬೇಡ 2 ಕೋಟಿ ಜನರಿಗೆ ರೀಚ್ ಆಯಿತು ಅಂತ ಇಟ್ಕೊಳ್ಳಿ ಎಲ್ಲ ಮಾಧ್ಯಮದಿಂದ. ಬೇಡ ರೀ 3 ಕೋಟಿ ಜನರಿಗೆ ರೀಚ್ ಆಯಿತು ಅಂತ ಇಟ್ಕೊಳ್ಳಿ. ಅಷ್ಟೇನಾ? ಇನ್ನು ಕೆಲವರು ಸ್ವಲ್ಪ ಕಟ್ ಪೀಸ್ ನೋಡ್ಬಿಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಅರ್ಧಂಬರ್ಧ ನೋಡ್ಬಿಟ್ಟು ಅರ್ಧಂಬರ್ಧ ತಿಳ್ಕೊತಾರೆ, ಅರ್ಧಂಬರ್ಧ ಮಾತಾಡ್ತಾರೆ. ಕಟ್ ಪೀಸ್ಗಳು ಇನ್ಸ್ಟಾಗ್ರಾಮಲ್ಲಿ ಕಟ್ ಪೀಸ್ ನೋಡೋದು, ಏನು ತಳ ಬುಡ ಗೊತ್ತಿರಲ್ಲ. ಸೌಜನ್ಯ ಕೇಸ್ ಯಾವಾಗಪ್ಪ ನಡೆದಿದ್ದು 2023 ಅಂತಾರೆ. ಅಂಥವ್ರಿಗೆ ನಾವು ಏನು ಹೇಳೋಕ್ಕಾಗುತ್ತೆ? ಹಿಂಗೆ ಪೂರ್ತಿ ಎಲ್ರಿಗೂ ಗೊತ್ತಾಗ್ಬೇಕಂದ್ರೆ ಒಂದು ವರದಿಯನ್ನ SIT ಅವರು ಕೊಟ್ರೆ ಅಧಿಕೃತವಾಗಿ ಅದನ್ನ ಎಲ್ಲಾ ಮಾಧ್ಯಮದವರು ಮಾಡಿದಾಗ ಅದು ಟಾಕ್ ಶುರುವಾಗುತ್ತೆ. ಅಧಿಕೃತವಾಗಿ ಬಿಟ್ರಂತೆ, ಅಧಿಕೃತವಾಗಿ ವರದಿ ಬಿಟ್ರಂತೆ SIT ಅವರು ಅಂದಾಗ ಅದು ಎಲ್ಲರೂ ಬಂದು ನೋಡದೇ ಇರೋರು ಕೂಡ ಇರಪ್ಪ ಇವತ್ತು ಅದನ್ನ ನೋಡೋಣ, ಅದು ಏನಿದೆ ಒಂಚೂರು ಇವತ್ತು ಅದೇನಾಗಿದೆ, ಏನಿದೆ ವರದಿಲಿ ಅಂತ ನೋಡ್ತಾರೆ ಬಂದು. ಇಲ್ಲ ನಾವು ಅದು ಇನ್ಸೈಡ್ ಮಾಹಿತಿ ಅಂತ ನಾವು ಜನರಿಗೆ ಹೇಳ್ತಾ ಇದ್ರೆ ಒಂದಷ್ಟು ಜನ ನಂಬ್ತಾರೆ, ಒಂದೊಂದಷ್ಟು ಜನ ನಂಬಲ್ಲ. ಒಂದಷ್ಟು ಜನ ಕರೆಕ್ಟ್ ಅಪ್ಪ ರೆಬಲ್ ಚಾನಲ್ ಅವ್ರು ಹೇಳ್ತಿರೋದು ಕರೆಕ್ಟ್ ಅಂತ ಹೇಳೋರು ಇದ್ದಾರೆ. ಇನ್ನೊಂದು ಜನ ರೆಬಲ್ ಟೈಮಿಗೆ ಪೇಮೆಂಟ್ ಆಯಿತು ಅದಕ್ಕೆ ಹಿಂಗೆ ಹೇಳ್ತಾರೆ ಅಂತಾರೆ. ಇವತ್ತು ಒಮ್ಮೊಮ್ಮೆ ಹಿಂಗಾಗಿರುತ್ತೆ, ನಾಳೆ ಇನ್ನೊಂದಾಗಿರುತ್ತೆ. ಇವತ್ತು ಹಿಂಗಾಯ್ತಲ್ವಾ ತಿಮರೋಡಿ ಗಡಿಪಾರು ಅಂತ ಹೇಳ್ತಾ ಇದೀವಿ, ರೆಬಲ್ ಟಿವಿ ಪೇಮೆಂಟ್ ಅಂತಾರೆ. ನಾಳೆ ದಿನ ತಿಮರೋಡಿ ಹೇಳಿದ್ದು ಸತ್ಯ, ತಿಮರೋಡಿ ಮಾಡಿದ್ದು ಹೋರಾಟ ಸತ್ಯಂ ನಾಳೆ ಹೇಳ್ತೀವಿ ನಾವು. ಅದರ ನಿಜ ಆದ್ರೆ ನಾಳೆನೇ ನಿಜ ಆದ್ರೆ ಎಸ್ ತಿಮರೋಡಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತೀವಿ, ರೆಬಲ್ ಟಿವಿ ಸೂಪರ್ ಅಂತ. ಅಲ್ಲಿ ಏನಿದೆ ಅದನ್ನ ತೋರಿಸ್ತೀರಾ ನೀವು ಅಷ್ಟೇ. ನಾವು ಹೊಗಳಿದಾಗ ಜೈ ಅಂತೀರಾ, ತಪ್ಪು ಅಂತ ಹೇಳುವಾಗ ನೀವು ಪೇಮೆಂಟ್ ತಪ್ಪು ಅಂತ ಹೇಳುವಾಗ ತಪ್ಪು ಅಂತ ಹೇಳಲ್ಲ. ಅದೇ ಬೇಜಾರು ನಮಗೆ. ಪೇಮೆಂಟ್ ಆಯ್ತು ಅಂತೀರಾ, ಬಿಡ್ರಪ್ಪ ಪೇಮೆಂಟ್ ಆಯ್ತು ಇನ್ನೇನು ಮಾಡೋದು, ಇಟ್ಕೊಂಡು ಕೂತಿದ್ದೀನಿ ಪೇಮೆಂಟ್, ಬನ್ನಿ ಯಾರಿಗಾದ್ರೂ ಬೇಕಾದ್ರೆ ಕೊಡುವ. ಓಕೆ, ನೆಕ್ಸ್ಟ್. ಹೆಸರಿನ ಫಂಡಿಂಗ್ ಆರೋಪದ ಮೇಲೆ ಈಗಾಗಲೇ 11 ಜನರಿಗೆ ನೋಟಿಸ್ ನೀಡಲಾಗಿರುವಂತದ್ದು. ಫಂಡಿಂಗ್ ಆಗಿದೆ ಅನ್ನುವಂತಹ ಗಂಭೀರ ಆರೋಪದ ಮೇಲೆ 11 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ತಿಮರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ಅನ್ನು ನೀಡಿದೆ. ಈಗಾಗಲೇ 6 ಜನರನ್ನ ವಿಚಾರಣೆ ನಡೆಸಿದೆ SIT. 6 ತಿಂಗಳ ಹಿಂದೆ ಹಣ ವರ್ಗಾವಣೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಹಣ ವರ್ಗಾವಣೆ ಬಗ್ಗೆ ದಾಖಲೆ ಪಡೆದಿದ್ದಾರೆ ಅಧಿಕಾರಿಗಳು. ಮತ್ತಷ್ಟು ಮಂದಿ ಫಂಡಿಂಗ್ ಮಾಡಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇದು ಒಂಥರ ಹೆಂಗೆ ಅಂತಂದ್ರೆ ವಿದೇಶಿ ಫಂಡಿಂಗ್, ವಿದೇಶದಿಂದ ಹಣ ರಫ್ತಾಗಿದೆ ಅನ್ನೋದು ಎಲ್ಲೋ ಒಂದು ಮಾಹಿತಿ ಸಿಕ್ಕಿದೆ. ಹಾಗಾಗಿ 11 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳ್ದಾಗೆ ಒಂದು ಕಡೆ
ಚಿನ್ನಯ್ಯನ ಅಕೌಂಟ್ಗೆ ಗಣೇಶ್ ಅನ್ನುವಂತಹ ವ್ಯಕ್ತಿ 3 ಲಕ್ಷ ರೂಪಾಯಿ ಹಣವನ್ನ ರವಾನೆ ಮಾಡಿರೋದು, ಅದು ಕೂಡ ಫೋನ್ ಪೇ ಹಾಗೆ ಗೂಗಲ್ ಪೇ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡಿರೋದು ಗೊತ್ತಾಗಿದೆ. ಆತನಿಗೂ ಹಾಗೆ ಚಿನ್ನಯ್ಯನಿಗೂ ಇದ್ದಂತಹ ಸಂಬಂಧ ಏನು, 3 ಲಕ್ಷ ರೂಪಾಯಿ ವ್ಯವಹಾರದ ಕತೆ ಏನು ಬಂತಾ ವಿಚಾರ ಬಂತಾ? ಈಗ ನಾನು ಇಷ್ಟೋ ತನಕ ತಿಮರೋಡಿಯನ್ನ ಗಡಿಪಾರು ಮಾಡಿಬಿಟ್ರು ಪಾಪ. ಛೇ, ನಾನು ಹೇಳಿದೆ ಸಿಂಹ ಎಲ್ಲಿದ್ರು ಗರ್ಜಿಸುತ್ತೆ ಅಂತಂದೆ. ನಾನು ಹಂಗೂ ಮಾತಾಡಿದೆ, ಹಿಂಗೂ ಮಾತಾಡ್ತಾ ಇದ್ದೆ. ಈಗ ನಾನೇನಾದರೂ ಅಯ್ಯೋ ಛೇ ಪಾಪ ತಿಮರೋಡಿ ಅವರು ಎಷ್ಟು ಹೋರಾಟವನ್ನು ಮಾಡಿದ್ರು ಸೌಜನ್ಯಳಿಗೋಸ್ಕರ, ಎಡೆ ಬಿಡದೆ ಸುಮಾರು 12 ವರ್ಷಗಳಿಂದ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ರು ಅಂತ ನಿಮಗೆ ಈ ಥರ ನಾನು ಪ್ರೀತಿಯಿಂದ ಹೇಳಿದರೆ, ಆ ಥರ ಹೇಳಿ ನೆಕ್ಸ್ಟ್ ಬ್ರೇಕಿಂಗ್ ಫಂಡಿಂಗ್ ಆರೋಪ ಅಂತೆ. ತಿಮರೋಡಿ ಬೆಂಬಲಿಗರು ಸೇರಿ, ತಿಮರೋಡಿ ಮತ್ತು ಬೆಂಬಲಿಗರು ಸೇರಿ 11 ಜನರಿಗೆ ನೋಟಿಸ್ ಅಂತೆ. ಈಗೇನು ಮಾಡವ ನಾವು? ಅಯ್ಯೋ ಛೇ, ಇದು ಅಲ್ಲ ಈಗ ಇದನ್ನು ಹೆಂಗೆ ಹೇಳ್ಬೇಕು, ಜನ ಎಕ್ಸ್ಪೆಕ್ಟ್ ಮಾಡೋದು ಹಿಂಗೆ. ಈಗ ತಿಮರೋಡಿ ಮಾಡೇ ಇಲ್ಲ, ತಿಮರೋಡಿ ಒಳ್ಳೆಯವರು, ಸುಮ್ಮನೆ ಆರೋಪ ಅಂತ. ನಾನಿಲ್ಲಿ ಯಾರ ಪರವಾಗೂ ನಿಲ್ಲಲ್ಲ ಹಂಗಂತ ತಿಮರೋಡಿ ಅವರು ಮಾಡಿದ್ದಾರೆ ಅಂತನೂ ಹೇಳ್ತಾ ಇಲ್ಲ. ಇಲ್ಲಿ 11 ಜನರಿಗೆ ನೋಟಿಸ್ ಬಂದಿದೆ ಅಂತ ಹೇಳ್ತಾ ಇದ್ದೀವಿ. ಏನು ಹೇಳ್ತಾ ಇದ್ದೀವಿ? 11 ಜನರಿಗೆ ನೋಟಿಸ್ ಬಂದಿದೆ. ಮತ್ತಷ್ಟು ಮಂದಿ ಫಂಡಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಇದೆ, ಮಾಡಿರುವ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಇದನ್ನೇ ಹೇಳ್ತೀವಿ ಹೊರತು ಫಂಡಿಂಗ್ ಮಾಡಿದ್ದಾರೆ 11 ಜನ ಪಕ್ಕಾ ಮಾಡಿದ್ದಾರೆ, 11 ಜನರಿಗೆ ಅವರೇ ಮಾಡಿಸಿದ್ದಾರೆ, ತಿಮರೋಡಿನೇ ಮಾಡಿಸಿದ್ದಾರೆ ಇಲ್ಲ, ಅಥವಾ ತಿಮರೋಡಿ ಮಾಡೇ ಇಲ್ಲ, ಯಾಕ್ರಿ ಕೊಟ್ರಿ ನೋಟಿಸು ಅಂತನೂ ಹೇಳಲ್ಲ. ಕೇಳಕ್ಕಾಗೋದು ಇಲ್ಲ. ಅದು ಇದು ಏನಾಗ್ತಾ ಇದೆ ಫ್ಯಾಕ್ಚುಯಲ್ ಆಗಿ ನಾವು ಅದನ್ನು ತೋರಿಸ್ತಾ ಇದ್ದೀವಿ, ಫ್ಯಾಕ್ಚುಯಲ್ ನ್ಯೂಸ್. ಈಗ ನಾನು ಅದೇ ಹೇಳಿದಲ್ಲ, ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ ಚಂದ್ರಕಲಾ, ಈಗ ನಾನೇನಾದರೂ ಈ ಹಿಂದೆ ಜನ ನನ್ನನ್ನು ಇಷ್ಟಪಡಲಿ, ಜನ ನಮಗೆ ಸಬ್ಸ್ಕ್ರೈಬ್ ಮಾಡಲಿ, ಯಾವುದೋ ಒಂದು ವರ್ಗದ ಜನ ನಮ್ಮ ಜೊತೆ ಬರಲಿ ಅಂತ ಹೇಳ್ಬಿಟ್ಟು ನಾನೇನಾದರೂ ಈಗ ತಿಮರೋಡಿನ ಹೊಗಳಿ ನೆಕ್ಸ್ಟ್ ಮೂಮೆಂಟಲ್ಲಿ ತಿಮರೋಡಿ ಮತ್ತು ತಿಮರೋಡಿ ಬೆಂಬಲಿಗರಿಗೆ ನೋಟಿಸ್ ಹೋಗೋದನ್ನ ಹೈಡ್ ಮಾಡಲಾ? ಹೈಡ್ ಮಾಡಲಾ ನಾನು? ನೋ, ಮಾಡೋಕ್ಕಾಗಲ್ಲ. ಇದ್ದಿದ್ದನ್ನ ಇದ್ದಂಗೆ ಹೇಳಬೇಕು. ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ ಅನ್ನೋ ಗಾದೆ ಈ ಜನರೇಷನ್ ಅಲ್ಲಿ ಸತ್ಯ ಆಗ್ತಾ ಇದೆ. ಯಾವಾಗ ನಾವು ಕತೆ ಕಟ್ಟಿ ಸುಳ್ಳು ಸುಳ್ಳು ಹೇಳ್ತೀವೋ ಆಗ ಪ್ರೀತಿ ಸೂಪರ್ ರೆಬಲ್ ಆಂಕರ್ಸ್, ಜೈ ರೆಬಲ್ ಟಿವಿ ಅಂತ. ಅದೇ ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಒಂದಷ್ಟು ಜನ ಜೈ ರೆಬಲ್ ಟಿವಿ, ಇನ್ನೊಂದಷ್ಟು ಜನ ರಿವರ್ಸ್ ಮೋಡ್, ಪೇಮೆಂಟ್, ಅದು ಇದು ಅಂತ ಹೇಳ್ತಾರೆ. ಓಕೆ, ಎಸ್, ನೆಕ್ಸ್ಟ್ ನೋಡಿ, ತಿಮರೋಡಿಗೆ ಸೇರಿದಂತಹ 4 ಮೊಬೈಲ್ ಫೋನ್ಗಳನ್ನ